ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಅಂಡರ್ 19 ಕ್ರಿಕೆಟ್ ವರ್ಲ್ಡ್ ಕಪ್ ಬಗ್ಗೆ ಮಾತಾಡಲೇಬೇಕು. ಸೆಮಿಫೈನಲ್ಸ್ ನೆನ್ನೆ ಆಯಿತು. ಇಂಡಿಯಾ ವಾಸ್ ಸೌತ್ ಆಫ್ರಿಕಾ ಮ್ಯಾಚ್. ಏನಾಯಿತು ಮ್ಯಾಚ್ ನೋಡಿಲ್ಲ ಅಂತ ಅಂದ್ರೂ ಕೂಡ ಪಕ್ಕ ಸುದ್ದಿ ಅಂತೂ ಪಕ್ಕ ಕೇಳಿರ್ತಾರೆ. ರಾತ್ರಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ರು ಬಗ್ಗೆ, ಬಟ್ ಟೈಮ್ ಸಿಗಲಿಲ್ಲ, ಕರೆಕ್ಟಾಗಿ ಈಚೆ ಇದ್ದೆ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಓಕೆ, ಏನಿತ್ತು ಗುರ್ರೆ ಮ್ಯಾಚ್, ಮಜಾ ಇತ್ತು ಅಂತ ಹೇಳಬೇಕು. ಸೌತ್ ಆಫ್ರಿಕಾದವರು ಗೆದ್ದೇ ಬಿಟ್ವಿ ಅನ್ನೋ ಒಂದು ಗುಂಗಲ್ಲಿದ್ವಿ. 33 for 4 ಇಂಡಿಯಾ, 33 for 4 ಗುರು. 244 ರನ್ನ ಟಾರ್ಗೆಟ್ ಕೊಟ್ಟಿದ್ರು. ಪ್ರಿಟೋರಿಯಸ್ ಜೊತೆಗೆ ರಿಚರ್ಡ್ ಅಂತ ಸೇರ್ಕೊಂಡು ಸಖತ್ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡಿದ್ರು. ಅವರು ಕೂಡ ಏನು ಸ್ಟ್ರಗ್ಲಿಂಗ್ ಇದ್ರು, ಬಟ್ ಚೆನ್ನಾಗಿ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ಬಿಟ್ಟು 244 ಹೊಡೆದ್ರು ಅವರು. ಅದನ್ನ ಚೇಸ್ ಮಾಡೋದಕ್ಕೆ ಬಂದಂತ ನಮ್ಮ ಇಂಡಿಯಾ ಸಿಕ್ಕಾಪಟ್ಟೆ ಸ್ಟ್ರಗ್ಲಿಂಗ್. 33 for 4 ಅಂತ ಅಂದ್ರೆ ಗಾನ್ ಕೇಸ್ ಅಂತಾನೆ ಅನ್ಕೊಂಡ್ಬಿಟ್ಟಿದ್ರು ಎಲ್ಲರೂ. ಹೋಯ್ತು ಬಿಡೋಗೋರು, ಸೌತ್ ಆಫ್ರಿಕಾ ಫೈನಲ್ ಹೊರಟೋಗ್ಬಿಟ್ರು ಅಂತ. ಬಟ್ ಸೌತ್ ಆಫ್ರಿಕಾ ಮತ್ತೆ ಏನಕ್ಕೆ ಚೋಕರ್ಸ್ ಅಂತ ಮತ್ತೆ ಸೆಮಿಫೈನಲ್ ಅನ್ನೇ ಪ್ರೂವ್ ಮಾಡ್ತಾ ಇದ್ದಾರೆ. ಅದು ಒಂಥರ ಸೀನಿಯರ್ ಟೀಮ್ ಆದರೂ ಸರಿ, ಅಂಡರ್ 19 ಟೀಮ್ ಆದರೂ ಸರಿ, ಮತ್ತೆ ಸೆಮಿಫೈನಲ್ ಅಂತ ಅಂದರೆ ಸೌತ್ ಆಫ್ರಿಕಾಗೆ ಆಗ ಬರೋದಿಲ್ಲ ಅನ್ನೋ ಥರನೇ ಪ್ರೂವ್ ಮಾಡ್ಕೊಂಡ್ರೆ. ಯಾಕೆಂದರೆ ಆಲ್ಮೋಸ್ಟ್ ಗೆದ್ದೇ ಬಿಟ್ಟಿರೋ, ಯಾರು ಕೂಡ ಹೋಪ್ಸೇ ಇಟ್ಕೊಂಡಿಲ್ಲ. 4 ವಿಕೆಟ್ ಹೋಗೋರು 33ಕ್ಕೆ ಅಂತಂದರೆ ಇನ್ನೂ ಎಷ್ಟು ಇದೆ ಅಲ್ಲಿ ಚೇಸ್ ಮಾಡೋದು. ಯಾರಾನ ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಳ್ಳೇಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಅದು ಸೌತ್ ಆಫ್ರಿಕಾದವ್ರ ದುರಾದೃಷ್ಟನೋ ನಮ್ಮ ಅದೃಷ್ಟನೋ ಗೊತ್ತಿಲ್ಲ. ಸೆಮಿಫೈನಲ್ ಅಂದರೆ ದುರಾದೃಷ್ಟನೇ ಅಲ್ವಾ. 4 ವಿಕೆಟ್ 33 ರನ್ ಅಂತಂದರೆ ಅವರೇ ಗೆದ್ಬಿಟ್ರು ಅನ್ನೋ ಲೆಕ್ಕ. ಬಟ್ ಆದರೂ ಕೂಡ ಸೋತಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಮುಖ್ಯ ಕಾರಣರಾಗಿದ್ದು ಸಚಿನ್ ದಾಸ್ ಜೊತೆಗೆ ಉದಯ್ ಸಹಾರನ್ 6ನೇ ವಿಕೆಟ್ ಅಲ್ಲಿ ಒಂದು 96 ಕ್ರೂಷಿಯಲ್ ರನ್ಸ್ ಹೋಗೋರು. ಸ್ವಲ್ಪ ಇಂಟೆಂಟ್ ಇಟ್ಕೊಂಡು ಆಡಿದಂತ ಬ್ಯಾಟರ್ ಉದಯ್ ಸಹಾರನ್ 6ನೇ ಪೊಸಿಷನ್ ಬಂದ್ಬಿಟ್ಟು ಸೆಂಚುರಿ ಮಿಸ್ ಮಾಡ್ಕೊಂಡ್ರು ಅಂತಂದ್ರೆ ಇದು ಬೇಜಾರಾಗುವಂತ ವಿಚಾರ. ಬಟ್ ಆದ ಸೆಂಚುರಿ ಮಿಸ್ ಆದ್ರೂ ಕೂಡ ನಾಟ್ ಔಟ್ ಆಗಿ ಉಳ್ಕೊಂಡಿರ್ಬೇಕಾಗಿತ್ತು ನನ್ನ ಪ್ರಕಾರ. ಅದೇ ಸೆಂಚುರಿ ಹೊಡೆದ್ಬಿಟ್ಟು ನಾಟ್ ಔಟ್ ಆಗಿ ಉಳ್ಕೊಂಡಿದ್ರೆ ಇನ್ನೂ ಒಂದು ಸ್ವಲ್ಪ ಮಸ್ತಾಗಿರೋದು. ಬಟ್ ಆದ್ರೂ ಕೂಡ ಮ್ಯಾಚ್ನ ಒಂಥರ ಟೋನ್ ಸೆಟ್ ಮಾಡಿದ್ರೆ ಉದಯ್ ಜೊತೆಗೆ ಸಚಿನ್ ಅವ್ರ ಜೊತೆಗೆ ಸೇರ್ಕೊಂಡಿದ್ದು. ಅವರಿಬ್ಬರಲ್ಲಿ ಯಾರು ಒಬ್ಬರು ಆಡಿರಲಿಲ್ಲ ಅಂತಂದ್ರೂ ಕೂಡ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಬಿಲ್ಡ್ ಆಗಿರಲಿಲ್ಲ ಅಂತಂದ್ರೆ ಖಂಡಿತ ಇಂಡಿಯಾ ಮ್ಯಾಚ್ 100% ಸೋತಿರೋದು. ಒಬ್ರು ಆಡ್ಬಿಟ್ರು ಅಂತಲ್ಲ, ಉದಯ್ ಆಡ್ಬಿಟ್ರು ಅಂತಲ್ಲ, ಅಥವಾ ಸಚಿನ್ ಆಡ್ಬಿಟ್ರು ಅಂತಲ್ಲ, ಇಬ್ಬರಲ್ಲಿ ಒಬ್ರು ನಿಂತ್ಕೊಂಡಿರಲಿಲ್ಲ ಅಂತಂದ್ರೂ ಕೂಡ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿಲ್ಲ. ವಿಕೆಟ್ಸ್ ರೆಗ್ಯುಲರ್ಲಿ ಬೀಳ್ತಾ ಇತ್ತು ಅಂತಂದ್ರೆ ಇದು 100% ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಇಬ್ಬರಿಗೂ ಕೂಡ ಕ್ರೆಡಿಟ್ ಕೊಡಬೇಕು. ಉದಯ್ 96 ಕ್ರೂಷಿಯಲ್ ರನ್ಸ್ ಒಂಥರ ಕಚ್ಕೊಂಡ್ಬಿಟ್ರು. ಇನ್ನೇನೊಂದು 4 ರನ್ ಬೇಕಾಗಿತ್ತು ಅಷ್ಟೇನೆ. ಅದೇನೋ 4 ಬೋರ್ಡ್ ಹೊಡೆಯೋಕೆ ಹೋಗಿದ್ರು, ಬೌಂಡ್ರಿ ಹೊಡೆಯೋಕೆ ಹೋಗಿದ್ರು ಗೊತ್ತಿಲ್ಲ, ಒಟ್ಟಲ್ಲಿ ನಿಂತು ಬಂತು ಬಾಲ್ ಕಚ್ಕೊಂಡ್ಬಿಟ್ರು, ಕ್ಯಾಚ್ ಹಿಡ್ಕೊಂಡ್ರು ಅಷ್ಟೇ ಕವರ್ಸಲ್ಲಿ. ಅದೊಂದು ಡಿಸಪಾಯಿಂಟ್ ಆಯಿತು. ಆಮೇಲೆ ಅದು ಬಿಡ್ತು ಅಂತಂದರೆ ಇವರು ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದು ಸಚಿನ್ ಅವರು. ಇನಿಷಿಯಲಿನ ಬಂದರು, ಬಟ್ ಆದರೂ ಉದಯ್ ಅಂತ ತೊಗೊಂಡೋದ್ರು ನೆಕ್ಸ್ಟ್ ಲೆವೆಲ್. ಟೋನ ಸೆಟ್ ಮಾಡಿದ್ದು ಉದಯ್ ಅಂತ ಹೇಳಿದ್ನಲ್ಲ, ಅವ್ರ ಜೊತೆಗೆ ಒಂಥರ ಆ್ಯಂಕರ್ನ ನಿಭಾಯಿಸ್ತಿದ್ರು ಸಚಿನ್ ಅವರು. ಬಟ್ ಎಂಡರ್ಗೂ ಕೂಡ ಇದ್ರು ಒಂಥರ. ಓಕೆ, ಇವರಿಬ್ಬರ ಕಾಂಟ್ರಿಬ್ಯೂಷನ್ ನಿನ್ನೆ ಒಂಥರ ಹೀರೋಸ್ ಆಗಿದೆ. ಯಾರು ಅಂತಂದರೆ ಈ ಇಬ್ಬರ ಸೆಮಿಫೈನಲ್. ಇಲ್ಲಾಂದ್ರೆ ಎಲ್ಲ ಕಳೆದೇ ಹೋಗ್ಬಿಟ್ಟಿದ್ವಿ ನಾವು. ಮ್ಯಾಚ್ 244 ರನ್ ಕೂಡ ಚೇಸ್ ಮಾಡೋಕ್ಕಾಗ್ತಿಲ್ಲ ಸೌತ್ ಆಫ್ರಿಕಾದವರ ಮೇಲೆ. ಸೆಕೆಂಡ್ ಸೆಮಿಫೈನಲ್ ನಾಳೆ ನಡೀತಾ ಇದೆ, ಪಾಕಿಸ್ತಾನ್ ವರ್ಸಸ್ ಆಸ್ಟ್ರೇಲಿಯಾ. ಇಂಡಿಯಾ ಫೈನಲ್ ಹೋಗ್ಬಿಟ್ಟು ಶಿಸ್ತಾಗಿ ಕೂದಿದೆ. ಸೆಮಿಫೈನಲ್ 1 ಆಡ್ಬಿಟ್ಟು ಅದೇನಾಗುತ್ತೆ ಅಂತ ಗೊತ್ತಿಲ್ಲ. ಪಾಕಿಸ್ತಾನ್ ಬರುತ್ತೋ ಅಥವಾ ಆಸ್ಟ್ರೇಲಿಯಾ ಬರುತ್ತೋ. ಪಾಕಿಸ್ತಾನ ಬಂದರೆ ನಮಗಂತೂ ಮಜಾ ಇರುತ್ತೆ, ಹೆವಿ ಇರುತ್ತೆ. ಅವ್ರ ಅಜ್ಜಿ ಪಾಕಿಸ್ತಾನ ಹಾಕೊಂಡು ಚಚ್ಚಬೇಕು, ಗುಂಬೇಕು ಅಂತ. ಬಟ್ ಆಸ್ಟ್ರೇಲಿಯಾ ಬಂದರೆ ಕಷ್ಟ ಆಗುತ್ತೆ 100%. ಯಾಕಂದರೆ ಆಸ್ಟ್ರೇಲಿಯಾ ಬಂದ್ರು ಏನು ಹೆವಿ ಕಷ್ಟ ಏನಾಗೋದಿಲ್ಲ. ನಾವು ಬೇಜಾನ್ಸಲ್ಲಿ ಆಸ್ಟ್ರೇಲಿಯಾ ಮೇಲೆ ಫೈನಲೇ ಹೊಡೆದಿದ್ವಿ. ಅಂಡರ್ 19ನಲ್ಲಿ ಹೇಳ್ತಾ ಇರೋದು, ಅಂಡರ್ 19ನಲ್ಲಿ, ಮೇನ್ ವರ್ಲ್ಡ್ ಕಪ್ಪಲ್ಲಿ ಹೇಳ್ತಾ ಇಲ್ಲ ನಾನು. ಬೇಜಾನ್ಸಲ್ಲಿ ತತ್ಕಿದೀವಿ ಆಸ್ಟ್ರೇಲಿಯಾಗೂ ನಾವು. ಕಾದ್ ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ನೆನ್ನೆ ಅಂತೂ ಹೀರೋಸ್ ಆಗಿದ್ದು ಸಚಿನ್ ಮತ್ತು ಉದಯ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನಿಸ್ತು ನೆನ್ನೆ ಮ್ಯಾಚು? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಬಾಬಾ.